ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಪೆನ್ಸಿಲ್ ಪ್ಯಾಕಿಂಗ್ ಜಾಬ್ ಅಂತೆ, ಅದರಲ್ಲೂ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಹೇಳ್ಬಿಟ್ಟು ಮೇಲ್ ಕಳಿಸ್ಬಿಟ್ಟಿದ್ದಾರೆ ನನ್ಗೆ. ಸೊ ಅಂದ್ರೆ ಮಹಿಳೆಯರು ಮನೇಲಿ ಇರ್ತಾರಲ್ವಾ, ಜಸ್ಟ್ ನಾವು ಪೆನ್ಸಿಲ್ ಕಳಿಸ್ತೀವಿ, ಅದನ್ನ ಅವ್ರ ಮನೇಲೆ ಕುತ್ಕೊಂಡು ಪ್ಯಾಕಿಂಗ್ ಮಾಡೋದು, ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಪ್ಯಾಕ್ ಮಾಡೋದು ಅಥವಾ ಚಾಕ್ಲೇಟ್ ಪ್ಯಾಕ್ ಮಾಡೋದು, ಹಾಗೆ ಬುಕ್ ರೈಟಿಂಗ್ ಜಾಬ್, ವರ್ಕ್ ಫ್ರಮ್ ಹೋಮ್ ಜಾಬ್, ಪ್ರತಿ ತಿಂಗಳು 15,000 ರೂಪಾಯಿ ಸಂಬಳ ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳ್ಕೊಂಡ್ ಬರೋಣ. ಸೊ ಈ ವಿಷಯ ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ, ಮಧ್ಯದಲ್ಲಿ ವಿಡಿಯೋನ ಓಡಿಸ್ಕೊಂಡು ನೋಡಬಾರ್ದು. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ನಿಮ್ಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡತ್ತೆ. ಓಕೆನಾ? ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ಮಾತ್ರನೇ ಇದ್ರದ್ದು ನಿಜಾಂಶ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುವಂತದ್ದು. ಓಕೆ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ಮಹಿಳೆಯರು ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯೂಟ್ಯೂಬ್ ನ ನೋಡ್ತಾರೆ. ಹೌದಾ? ಅಂದ್ರೆ ನೀವುಗಳು ಅಷ್ಟೇನೆ, ಅದು ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ. ಸೊ ಮೊಬೈಲ್ ಅಂದ ತಕ್ಷಣ ಫಸ್ಟ್ FB ಇನ್ಸ್ಟಾಗ್ರಾಮ್ ನೋಡ್ತಾರ ಇಲ್ವೋ ಗೊತ್ತಿಲ್ಲ, ಯೂಟ್ಯೂಬ್ ಅಂತೂ ಓಪನ್ ಮಾಡ್ತಾರೆ. ಸೊ ತುಂಬಾ ಜನಗಳು ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಯೂಟ್ಯೂಬ್ ಅಲ್ಲೇ ವಿಡಿಯೋನ ಹಾಕ್ತಾ ಇದಾರೆ. ಈ ರೀತಿ ಪೆನ್ಸಿಲ್ ಜಾಬ್ ಇದೆ, ಅಂದ್ರೆ ಪೆನ್ಸಿಲ್ ಪ್ಯಾಕ್ ಮಾಡೋ ಜಾಬ್ ಇದೆ. ಯಾರಾದ್ರೂ ಮಹಿಳೆಯರು ಈ ರೀತಿ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಸೊ ಈ ನಂಬರ್ಗೆ ಕರೆ ಮಾಡಿ ನೀವು ಮಾತಾಡಿ, ನಿಮ್ಗೆ ಜಾಬ್ ಸಿಗತ್ತೆ. ಪ್ರತಿ ತಿಂಗಳು 15,000 ರಿಂದ 20,000 ರೂಪಾಯಿ ಕೊಡ್ತಾರೆ ಅಂತ ಹೇಳಿ ತಿಳಿಸ್ತಾರೆ. ಹೌದಾ? ಸೊ ನೀವೇನ್ ಮಾಡ್ತೀರಾ? ಸೊ ಯೂಟ್ಯೂಬ್ ಅಲ್ಲಿ ಬರ್ತಾ ಇರೋದು ನಿಜ ಹಂಗಾದ್ರೆ ನಾವು ಕೂಡ ಕಾಲ್ ಮಾಡೋಣ ಅವ್ರಿಗೆ ಅಂತ ಹೇಳಿ ಅನ್ಕೊಂತೀರಾ ಅಲ್ವಾ? ಸೊ ಅದೇ ರೀತಿಯಾಗಿ ಇವತ್ತು ನನ್ಗೂ ಕೂಡ ಒಬ್ರು ಪ್ರಮೋಷನ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಮೇಲ್ ಮಾಡಿದ್ದಾರೆ. ಅಂದ್ರೆ ನಾವು ಪೆನ್ಸಿಲ್ ಪ್ಯಾಕಿಂಗ್ ಜಾಬ್ ಕಂಪನಿ ಅವರು, ಸೊ ನಿಮ್ಮ ಚಾನಲ್ ಅಲ್ಲಿ ಒಳ್ಳೆ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದಾರೆ, ಒಂದ್ ಜನ ಮಹಿಳೆಯರು ಈ ರೀತಿ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪರ್ಚುನಿಟಿನ ಹುಡುಕ್ತಾ ಇರ್ತಾರೆ ಮೇಡಮ್. ಸೊ ಹಾಗಾಗಿ ನಮ್ದು ಈ ರೀತಿ ಜಾಬ್ ಇದೆ, ಅಲ್ಲಿ ಪ್ರಮೋಟ್ ಮಾಡಿ ಕೊಡಿ ಅಂತ ಹೇಳ್ಬಿಟ್ಟು ನನ್ಗೆ ಮೇಲ್ ಮಾಡಿದ್ರು. ಸೊ ನಿಜವಾಗ್ಲೂ ನನ್ಗೆ ಎಷ್ಟು ಸಿಕ್ಕಾಪಟ್ಟೆ ಕೋಪ ಬಂತು ಅಂತ ಹೇಳಿದ್ರೆ ಆ ಮೇಲ್ ನೋಡಿ. ಸೊ ನಿಜ ಹೇಳ್ತೀನಿ, ನೀವು ಯಾವುದೇ ಯೂಟ್ಯೂಬ್ ಅವರು ಪ್ರಮೋಟ್ ಮಾಡ್ತಾ ಇರ್ಲಿ ಈ ರೀತಿ ಪೆನ್ಸಿಲ್ ಪ್ಯಾಕಿಂಗ್ ಜಾಬ್ ಇದೆ ಅಥವಾ ಡ್ರೈ ಫ್ರೂಟ್ಸ್ ಪ್ಯಾಕಿಂಗ್ ಜಾಬ್ ಇದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ನಂಬಕ್ ಹೋಗ್ಬೇಡಿ. ಓಕೆನಾ? ಸೊ ಇದು 100% ಫೇಕ್ ಆಗಿರತ್ತೆ. ಸೊ ಇಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಫ್ರೀ ಆಗಿ ಕೆಲಸ ಕೊಟ್ಟಿದ್ರೆ ಬಿಡು ಅಂತ ಅನ್ಬೋದಾಗಿತ್ತು. ಮುಂಚೆನೆ ನಿಮ್ಮ ಹತ್ರ ದುಡ್ಡು ಕೇಳ್ತಾರೆ. ಓಕೆನಾ? ಸೊ ಖಂಡಿತ ಇರತ್ತೆ, ದುಡ್ಡು ಇಸ್ಕೊಂಡು ಕೂಡ ಎಷ್ಟೋ ಕಂಪನಿಗಳಲ್ಲಿ ಕೆಲಸವನ್ನ ಕೊಡ್ತಾರೆ. ಆದ್ರೆ ಈ ರೀತಿ ಯಾರು ಹೇಳ್ಕೊಂಡು ಬರ್ತಾರೋ ನಾವು ನಿಮ್ಗೆ ಪೆನ್ಸಿಲ್ ಪ್ಯಾಕಿಂಗ್ ಜಾಬ್ ಕೊಡ್ತೀವಿ, ಜಸ್ಟ್ ನಾವು ಪೆನ್ಸಿಲ್ ನ ಕಳಿಸ್ತೀವಿ, ಕವರ್ ಗಳನ್ನು ಕಳಿಸ್ತೀವಿ, ಅದಕ್ಕೆ ತುಂಬಿಟ್ಟು ಮನೇಲಿ ಪ್ಯಾಕ್ ಮಾಡಿ ನೀವು ನಮ್ಗೆ ಕಳಿಸಿದ್ರೆ ಸಾಕು, ತಿಂಗಳಿಗೆ 15,000 ಕೊಡ್ತೀವಿ ಅಂತ ಯಾರೆಲ್ಲ ಹೇಳಿ ನಿಮ್ಗೆ ಮೋಸವನ್ನ ಮಾಡಕ್ ಕೊಟ್ಟಿರ್ತಾರೋ ದಯಮಾಡಿ ಮಾಡಕ್ ಹೋಗ್ಬೇಡಿ. ನಿಮ್ಮ ಹತ್ರ 1,500 ರೂಪಾಯಿ ಕೇಳ್ತಾರೆ ಫಸ್ಟ್, ಅಥವಾ 2,000 ರೂಪಾಯಿ ಹಾಕಿ ಅದಾದ ನಂತರ ನಿಮ್ಗೆ ಜಾಬ್ ಸಿಗತ್ತೆ ಅಂತ ಹೇಳ್ತಾರೆ. ಎಷ್ಟೋ ಜನಗಳು ಈಗ ಆಲ್ರೆಡಿ ಏನಾಗಿದೆ ಅಂತ ಹೇಳಿದ್ರೆ ಮಿನಿಮಮ್ 10,000 20,000 ಕೂಡ ಕಳ್ಕೊಂಡಿದ್ದಾರೆ ಅಮೌಂಟ್ ನ. ಈ ರೀತಿಯಾಗಿ ಅವ್ರು ಫಸ್ಟ್ ನಿಮಗೆ ಪೆನ್ಸಿಲ್ ಕೂಡ ಕಳ್ಸೋದಿಲ್ಲ. ಅಂಡ್ ನೀವು ದುಡ್ಡು ಕೊಟ್ಟು ಆದ್ಮೇಲೆ ಓಕೆ ನನ್ಗೆ ಜಾಬ್ ಬೇಕಪ್ಪ, ನಾವು ದುಡ್ಡು ಕೊಟ್ಬಿಡ್ತೀವಿ, ಕೆಲಸ ಕೊಟ್ರೆ ಸಾಕು ಅಂತ ಏನಾದ್ರು ನೀವ್ ಅನ್ಕೊಂಡ್ರೆ ಸೊ ಖಂಡಿತವಾಗ್ಲೂ ನಿಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ನ ಕೇಳಲಿಕ್ಕೆ ಅವರು ಟ್ರೈ ಮಾಡ್ತಾರೆ. ಅದಾದ ನಂತರ ನಿಮ್ಗೆ ಕೊಡ್ತೀನಿ ಜಾಬ್ ನ, ಪೆನ್ಸಿಲ್ ತಂದು ನಿಮ್ಮ ಮನೆ ಬಾಗ್ಲಿಗೆ ನಾವು ತಲುಪಿಸ್ತೀವಿ, ನಮ್ ಕಡೆ ಡೆಲಿವರಿ ಬಾಯ್ ಬಂದು ಕೊಟ್ಟೋಗ್ತಾರೆ ಅಂತ ಹೇಳಿ ಬರೀ ಕತೆ ಕಟ್ತಾರ ಹೊರತು ನಿಮಗೆ ಫೋನ್ ಅಲ್ಲಿ ಯಾವುದೇ ರೀತಿ ಪೆನ್ಸಿಲ್ ಪ್ಯಾಕಿಂಗ್ ಜಾಬ್ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ. ಈ ರೀತಿ ಈಗ ನವ್ಡೇಸ್ ಏನಾಗಿದೆ ಅಂತ ಅಂದ್ರೆ ಫುಲ್ ಫೇಕ್ ಪೀಪಲ್ಸ್. ಅವ್ರೇನ್ ಯಾವ ಕಂಪ್ನಿಯನ್ನು ಇಟ್ಕೊಂಡಿರಲ್ಲ. ನನ್ಗೆ ಆ ಮೇಲ್ ನೋಡಿದ ತಕ್ಷಣ ನನಗೆ ಗೊತ್ತಾಗೋಯ್ತು. ಓಕೆನಾ? ಸೊ ಕಂಪ್ನಿಯಿಂದ ಬರೋ ಮೇಲ್ ಯಾವುದು, ಈ ರೀತಿ ಫೇಕ್ ಪೀಪಲ್ ಗಳು ಮೇಲ್ ಮಾಡುವಂತವ್ರು ಯಾವ ರೀತಿ ಮಾಡಿರ್ತಾರೆ, ಆ ಜಸ್ಟ್ ಅವ್ರು ಏನ್ ಬರ್ದಿರ್ತಾರೆ ಅಲ್ವಾ ನಮಗೆ ಪ್ರಮೋಷನ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು, ಸೊ ಅದನ್ನ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ. ಸೊ ನಾನು ಕೂಡ ಮಾಡ್ಬೋದು ಇವಾಗ. ಓಕೆ, ನನ್ಗೇನೋ ಅವ್ರು ಪ್ರಮೋಷನ್ ಮಾಡ್ಕೊಡಿ ಮೇಡಮ್ ಅಂತ ಯಾರು ಮೇಲ್ ಮಾಡಿರ್ತಾರೆ ನಮಗೆ ಅವ್ರು ದುಡ್ಡು ಕೊಡ್ತಾರೆ ಯೂಟ್ಯೂಬರ್ಸ್ ಗಳಿಗೆ. ಓಕೆನಾ? ಸೊ ನಾನೇನ್ ಮಾಡ್ಬೋದು, ಅವ್ರ ಹತ್ರ ದುಡ್ಡು ಇಸ್ಕೊಂಡ್ ಬಂದ್ಬಿಟ್ಟು ನಿಮಗೆ ವಿಡಿಯೋದಲ್ಲಿ ಹೇಳ್ಬೋದಲ್ವಾ ಪೆನ್ಸಿಲ್ ಪ್ಯಾಕಿಂಗ್ ಜಾಬ್ ಇದೆಯಪ್ಪ, ಈ ನಂಬರ್ ತಗೊಳ್ಳಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರೆ ಈಗ ನೀವು ನನ್ನನ್ನು ಎಷ್ಟೊಂದ್ ಜನ ಖಂಡಿತ ನಂಬ್ತೀರಾ. ಸೊ ನನ್ನ ಮೇಲೆ ನೀವು ನಂಬಿಕೆ ಇಟ್ಟು ಏನ್ ಮಾಡ್ತೀರಾ, ಅನಿತಾ ಮೇಡಮ್ ಹೇಳಿದ್ದೆಲ್ಲ ನಿಜನೇ ಇರುತ್ತೆ, ಸೊ ನಾವು ಕೂಡ ಮನೇಲಿ ಕುತ್ಕೊಂಡು 4 ಸಂಪಾದನೆ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಖಂಡಿತ ಕಾಂಟ್ಯಾಕ್ಟ್ ಮಾಡ್ತೀರಾ ಅಲ್ವಾ? ಸೊ ಅವಾಗ ಹೋಗೋದು ನಿಮ್ಮ ಅಮೌಂಟ್. ಓಕೆನಾ? ಸೊ ಫಸ್ಟೇ ನಾನು ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ, ಬೇರೆ ಯಾವುದೇ ಯೂಟ್ಯೂಬರ್ಸ್ ನಿಮ್ಗೆ ಪೆನ್ಸಿಲ್ ಪ್ಯಾಕಿಂಗ್ ಜಾಬ್ ಇದೆ ಅಥವಾ ಬುಕ್ ರೈಟಿಂಗ್ ಜಾಬ್ ಇದೆ ಅಂತ ಹೇಳ್ಬಿಟ್ಟು ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ನಂಬಕ್ ಹೋಗ್ಬೇಡಿ. ಓಕೆನಾ? ಸೊ ನೀವ್ ಯಾವುದೇ ಚಾನಲ್ ಅಲ್ಲಿ ನೋಡಿರಿ, ಸೊ ಅವರು ಪ್ರಮೋಷನ್ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಹತ್ರ ಫೇಕ್ ಪೀಪಲ್ಸ್ ಹತ್ರ ದುಡ್ಡನ್ನ ಇಸ್ಕೊಂಡು ಪ್ರಮೋಟ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಅದು ಮೋಸ ಅಂತಾನೆ ಅರ್ಥ. ಓಕೆನಾ? ಮುಂದೆ ನೀವು ನೋಡ್ತಾ ಇರಿ ಎಷ್ಟೋ ಯೂಟ್ಯೂಬ್ ಚಾನಲ್ ಗಳಲ್ಲಿ ಇನ್ಮೇಲೆ ಬರ್ತಾ ಹೋಗುತ್ತೆ. ಓಕೆನಾ? ಸೊ ಜನಗಳಿಗೆ ಮೋಸ ಮಾಡಬಾರ್ದು ಅನ್ನೋರು ಖಂಡಿತವಾಗ್ಲೂ ಪ್ರಮೋಷನ್ ಮಾಡಕ್ ಹೋಗೋದಿಲ್ಲ. ಬಟ್ ಅವ್ರಿಗೆ ನಮಗೂ 4 ಸಂಪಾದನೆ ಆಗುತ್ತಲ್ಲ ಬಿಡು, ಜನಗಳ ದುಡ್ಡು ಹೆಂಗಾದ್ರೂ ಹೋಗ್ಲಿ ಅನ್ನೋರು ಖಂಡಿತ ಪ್ರಮೋಟ್ ಮಾಡ್ತಾರೆ. ಸೊ ನೀವು ಬೇರೆ ಬೇರೆ ಚಾನಲ್ ಗಳನ್ನ ವಿಡಿಯೋಸ್ ನೋಡ್ತಾ ಇರ್ತೀರಾ ಖಂಡಿತವಾಗ್ಲು. ಯೂಟ್ಯೂಬ್ ಅಲ್ಲಿ ಬರೋದೆಲ್ಲ ನಿಜನೇ ಆಗಿರೋದಿಲ್ಲ. ಓಕೆನಾ? ಸೊ ನೀವು ನೋಡ್ದಂಗೆ ಅವ್ರ ಜೀವನನೂ ಕೂಡ
ಇರೋದಿಲ್ಲ. ಸೊ ನಿಮ್ ಮುಂದೆ ಬಂದು ವಿಡಿಯೋದಲ್ಲಿ ಹೇಳ್ಬಿಡ್ತಾರೆ, ಬಟ್ ಅದು ಸುಳ್ಳಾಗಿರತ್ತೆ. ಬಿಟ್ಟು ಯಾರು ಕೂಡ ಇನ್ ಮುಂದೆ ಬೇರೆ ಯಾವ್ದಾದ್ರು ಚಾನಲ್ ಅಲ್ಲಿ ಈ ರೀತಿ ಜಾಬ್ ಇದೆ ಅಂದ್ರೆ ನಂಬಕ್ ಹೋಗ್ಬೇಡಿ. ಅಂಡ್ ವಿಡಿಯೋ ಟೈಟಲ್ ಅಲ್ಲಿ ಆ ರೀತಿ ಹಾಕಿದ್ರಲ್ಲ ಅನಿತಾ ತಮ್ನೇಲ್ ಅಂತ ಹೇಳಿದ್ರೆ, ಸೊ ನಾನು ಯಾಕೆ ಹಂಗ ಹಾಕಿದ್ದೆ ಅಂದ್ರೆ ಈ ರೀತಿ ಜನಗಳು ಮೋಸ ಹೋಗಿರೋರು ತುಂಬಾ ಜನ ಇದಾರೆ. ಈ ರೀತಿ ಪೆನ್ಸಿಲ್ ಪ್ಯಾಕಿಂಗ್ ಜಾಬ್ ಅನ್ನೋದು ಎಲ್ಲರ ಕಿವಿಗೂ ಈಗಾಗ್ಲೇ ಬಂದ್ಬಿಟ್ಟಿದೆ. ಸೊ ಹಂಗಾಗಿ ಜನಗಳು ನೋಡ್ಲಿ ಇದ್ರದ್ದು ನಿಜಾಂಶ ಏನು ಅಂತ ಗೊತ್ತಾಗ್ಲಿ, ಆ ರೀತಿ ಇದ್ದಾಗ ವಿಡಿಯೋ ಕ್ಲಿಕ್ ಮಾಡಿ ನೋಡ್ಬಿಡ್ತಾರೆ. ಸೊ ಸುಮ್ನೆ ಏನೋ ಹೇಳಿದ್ದೆ ಅಂದ್ರೆ ನೋಡಲ್ಲ, ಹಂಗಾಗಿ ನಾನು ತಮ್ನೇಲ್ ಅಲ್ಲಿ ಹಂಗ ಹಾಕಿದ್ದು ಅಷ್ಟೇನೆ. ಸೊ ಇದೆಲ್ಲ ಒಂದ್ ಕಡೆ ಆಯ್ತು ಅಂತ ಅಂದ್ರೆ, ಸೊ ನಾನು ಇಲ್ಲಿ ಸ್ಕ್ರೀನ್ ಶಾಟ್ ಕೂಡ ಹಾಕಿ ತೋರಿಸ್ತೀನಿ. ಒಬ್ರಿಗೆ ಆಲ್ರೆಡಿ ಮೋಸ ಹೋಗಿದ್ದಾರೆ, ಒಬ್ರಲ್ಲ ಸಾವಿರಾರು ಜನ ಮೋಸ ಹೋಗಿದ್ದಾರೆ. ನೀವು ಯಾರಾದ್ರೂ ಈ ರೀತಿ ಪೆನ್ಸಿಲ್ ಪ್ಯಾಕಿಂಗ್ ಜಾಬ್ ಅಲ್ಲಿ ಮೋಸ ಹೋಗಿದ್ದೀರಾ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೀವು ಕಮೆಂಟ್ ಮಾಡೋದ್ರಿಂದ ಬೇರೆ ಜನಗಳು ಪಾಪ ಪೆನ್ಸಿಲ್ ಪ್ಯಾಕಿಂಗ್ ಜಾಬಿಗೆ ಸೇರೋರ್ಗೆ ಅರ್ಥ ಆಗತ್ತೆ ನಾವು ಸೇರ್ಬಾರ್ದು ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ಈಗ ಆಲ್ರೆಡಿ ಮೋಸ ಹೋಗಿರೋರು ಅಂತೂ ಸಾಕಷ್ಟು ಜನಗಳಿದ್ದಾರೆ. ಸೊ ನನ್ಗೆ ಒಬ್ರು FB ನಲ್ಲಿ ಪರ್ಸನಲ್ ಆಗಿ ಪಾಪ ಮೆಸೇಜ್ ಮಾಡಿದ್ರು, ನಾವು ಈ ರೀತಿ ಮೋಸ ಹೋಗಿದೀವಿ ಅನಿತಾ, 20,000 ರೂಪಾಯಿ ನಮ್ಮ ಹತ್ರನೇ ಕಟ್ಟಿಸ್ಕೊಂಡಿದ್ದಾರೆ, ಆದ್ರೆ ನಮ್ಗೆ ಯಾವುದೇ ರೀತಿ ಪೆನ್ಸಿಲ್ ಜಾಬ್ ಗಳನ್ನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಕ್ರೀನ್ ಶಾಟ್ ಕೂಡ ಹಾಕಿರ್ತೀನಿ, ನೀವು ನೋಡ್ಕೋಬಹುದು. ದಯವಿಟ್ಟು ಯಾರು ಕೂಡ ಯಾಮಾರಕ್ ಹೋಗ್ಬೇಡಿ. 1 ರೂಪಾಯಿ ದುಡಿಯೋಕ್ಕೂ ಸಾಕಷ್ಟು ನೀವು ಕಷ್ಟಪಟ್ಟಿರ್ತೀರಾ. ಸೊ ಆ ದುಡ್ಡನ್ನ ಇನ್ಯಾರೋ ಫೇಕ್ ಪೀಪಲ್ಸ್ ಗೋಸ್ಕರ ಖಂಡಿತವಾಗ್ಲೂ ಖರ್ಚು ಮಾಡಕ್ ಹೋಗ್ಬೇಡಿ, ಓಕೆನಾ. ಅಂಡ್ ನೆಕ್ಸ್ಟ್ ಬುಕ್ ರೈಟಿಂಗ್ ಜಾಬ್ ನಿಜನಾ ಅನಿತಾ ಅಂತ ಹೇಳಿ ಕೇಳೋದಾದ್ರೆ, ಸೊ ಅಲ್ಲೂ ಅಷ್ಟೇನೆ ಏನ್ ಹೇಳ್ತಾರೆ ಗೊತ್ತಾ, ಒಂದು ಚಿಕ್ಕದಾಗಿ ಒಂದು ಬುಕ್ ನ ನಿಮಗೆ ಕಳಿಸ್ಕೊಡ್ತಾರೆ, ಓಕೆನಾ. ಆ ಬುಕ್ ಒಂದು ನೋಡ್ಲಿಕ್ಕೆ 100 ಪೇಜ್ ಇರುತ್ತೆ, 100 ಪೇಜಸ್. ಸೊ ನೀವ್ ಅನ್ಕೊಂತೀರಾ ಹಂಗಾದ್ರೆ ಈ 100 ಪೇಜಸ್ ಇರೋದ ನೋಟ್ ಬುಕ್ ಗೆ ಬರ್ಕೊಟ್ಬಿಟ್ರೆ ನಮಗೆ ತಿಂಗಳಿಗೆ 15,000 ರಿಂದ 20,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಯೂಟ್ಯೂಬ್ ಚಾನೆಲ್ ಗಳಲ್ಲಿ ಈಗ ಆಲ್ರೆಡಿ ಪ್ರಮೋಷನ್ ಸ್ಟಾರ್ಟ್ ಆಗಿದೆ ಆ ರೀತಿ, ಓಕೆನಾ. ಸೊ ನಿಜವಾಗ್ಲೂ ನನ್ಗೆ ಓನ್ ಎಕ್ಸ್ಪೀರಿಯನ್ಸ್ ಇದೆ ಇದ್ರ ಬಗ್ಗೆ, ನಾನು ಕಣ್ಣಾರೆ ಕಂಡಿದ್ದೀನಿ. 100 ಪೇಜ್ ಏನ್ ಪ್ರಿಂಟ್ ಮಾಡಿ ಬುಕ್ ಅನ್ನ ಕಳಿಸ್ಕೊಟ್ಟಿರ್ತಾರೋ ನಮಗೆ ಫೀಲ್ ಮಾಡ್ಲಿಕ್ಕೆ ಅದ್ ಹೆಂಗಾಗತ್ತೆ ಅಂದ್ರೆ, ಜಸ್ಟ್ 100 ಪೇಜ್ ಅಲ್ವಾ ಬಿಡು, ಕಷ್ಟಪಟ್ಟು ಹಗ್ಲು ರಾತ್ರಿ ನಾನು ಕುತ್ಕೊಂಡ್ ಬರ್ದ್ ಬಿಡೋಣಪ್ಪ, 15,000 ರಿಂದ 20,000 ಸಿಗುತ್ತಲ್ಲ, ನನ್ ಫ್ರೀ ಟೈಮ್ ಅಲ್ಲೆಲ್ಲ ನಾನು ಬರ್ದ್ ಬಿಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀರಾ. ನೋಟ್ ಬುಕ್ ಅವರೇ ಕಳ್ಸಿರ್ತಾರೆ. ಅಂಡ್ ಅದ್ರ ಜೊತೆಗೆ ನಿಮ್ಮ ಹತ್ರ ಸೇರ್ಕೊಳ್ಳೋದಕ್ಕಿಂತ ಮುಂಚೆ ಕಂಪನಿ ಅವರು ನೀವು ಅಮೌಂಟ್ ಕಟ್ಟಿನೇ ಈ ಜಾಬ್ಗೆ ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು ಬುಕ್ ರೈಟಿಂಗ್ ಅವರು ಕೂಡ ನಿಮ್ಮ ಹತ್ರ ಮಿನಿಮಮ್ ಅಂದ್ರೂ 2,000 ರಿಂದ 3,000 ರೂಪಾಯಿ ದುಡ್ಡು ಕಟ್ಟಿಸ್ಕೊಂತಾರೆ, ಓಕೆನಾ. ಸೊ ಒಂದೊಂದು ಕಂಪನಿಯವರು ಏನ್ ಮಾಡ್ತಾರೆ 3,000 ರೂಪಾಯಿ ಕಟ್ಟಿಸ್ಕೊತಾರೆ, ಇನ್ನ ಒಂದೊಂದು ಕಂಪನಿಯವರು 5,000 ರೂಪಾಯಿ ಕಟ್ಟಿಸ್ಕೊಂತಾರೆ. ಸೊ ಜಾಬ್ ಇವರು ಹೇಳೋದು ಹೆಂಗ್ ಹೇಳ್ತಾರೆ ಅಂದ್ರೆ, ಖಂಡಿತವಾಗ್ಲೂ ನಮಗೆ ಸ್ಯಾಲರಿ ಸಿಗುತ್ತೆ ಇಲ್ಲಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ನೀವೇನ್ ಮಾಡ್ತೀರಾ, ಬರೆಯೋದಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಬರೆಯೋದಿಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅವ್ರು ಏನು ಪ್ರಿಂಟ್ ಮಾಡಿರ್ತಾರಲ್ಲ ಒಂದೊಂದು ಪೇಜು, ಆ ಒಂದು ಪೇಜ್ ಚಿಕ್ಕ ಬುಕ್ ಅಲ್ಲಿ ಒಂದು ಪೇಜ್ ಇರೋದು ನೀವು ದೊಡ್ಡ ನೋಟ್ ಬುಕ್ ಅಲ್ಲಿ ಬರೆಯಕ್ ಹೋದ್ರೆ ಮಿನಿಮಮ್ 5 ಪೇಜ್ ಆಗತ್ತೆ ಅಲ್ಲಿ ಬರ್ದಿರುವಂತ ಕಂಟೆಂಟ್. ನೀವು ಬರೆಯಕ್ ಹೋದಾಗ ಖಂಡಿತವಾಗ್ಲೂ ನಿಮಗೆ ಬರೆಯೋಕಾಗುತ್ತಾ, ಯಾರಿಗೂ ಬರೆಯೋಕಾಗೋದಿಲ್ಲ. ನೀ ಕಷ್ಟಪಟ್ಟು ಬರೀತೀಯಾ ಅಂತ ಅಂದ್ರೂ ನಿಮ್ಗೆ ಮಿನಿಮಮ್ ಅಂದ್ರೂ 1-2 ತಿಂಗಳಾದ್ರೂ ಬೇಕಾಗತ್ತೆ ಆ ಪೇಜಸ್ ನ ಮುಗಿಸ್ಲಿಕ್ಕೆ, ಓಕೆನಾ. ಸೊ ಅದು ಏನು ನಿಮ್ ಫ್ರೀ ಟೈಮ್ ಅಲ್ಲಿ ಬರೆಯೋಕಂತೂ ಆಗಲ್ಲ. ಬೆಳಗಿಂದ ರಾತ್ರಿ ತನಕ ಕೂತ್ಕೊಂಡು ಮನೇಲಿ ಅಡ್ಗೆ ಕೆಲಸ, ಪಾತ್ರೆ ತೊಳೆಯೋದು, ಗಂಡನ್ ನೋಡ್ಕೊಳ್ಳೋದು, ಮಕ್ಳು ನೋಡ್ಕೊಳ್ಳೋದು ಎಲ್ಲ ಬಿಟ್ಬಿಟ್ಟು ಅದನ್ನೇ ಮಾಡ್ಕೊಂಡ್ ಕುತ್ಕೊಬೇಕಾಗತ್ತೆ. ಸೊ ನೀವು ಬರೆದ್ರೂ ಕೂಡ ಅವರು ಯಾವುದೇ ರೀತಿ ನಿಮ್ಗೆ ಖಂಡಿತ ಪೇಮೆಂಟ್ ಮಾಡೋದಿಲ್ಲ. ಸೊ ಅವ್ರ ಉದ್ದೇಶ ಏನಾಗಿರತ್ತೆ ಗೊತ್ತಾ, ಸೊ ಜಸ್ಟ್ ನಾವ್ ಈ ರೀತಿ ಹೇಳಿದಾಗ ಜನ ನಂಬ್ಕೊಂಡ್ಬಿಡ್ತಾರೆ, ಬರೆಯೋದಿಕ್ ಸ್ಟಾರ್ಟ್ ಮಾಡ್ತಾರೆ. ಬರಿತಾ ಬರಿತಾ ನಿಮ್ಗೆ ಬೇಜಾರಾಗ್ಬಿಡತ್ತೆ, ನಿಮ್ಮೇಲೆ ನಿಮ್ಗೆ ಸಿಟ್ಟು ಬರುತ್ತೆ, ಬರೆಯೋದಿಕ್ ಆಗಲ್ಲ, ಅಷ್ಟು ಕೈ ನೋವು ಬರುತ್ತೆ. ಸೊ ಅಷ್ಟು ಪೇಜಸ್ ಇರುತ್ತೆ, ಅಲ್ಲಿಗೆ ಅವರು ಬಿಟ್ಬಿಡ್ತಾರೆ ಆ ಕೆಲ್ಸನ. ಸೊ ಕಂಪ್ನಿಯವ್ರಿಗೆ ಏನಾಗ್ಬೇಕು, ಈಗ ಆಲ್ರೆಡಿ ಜನಗಳ ಹತ್ರ ದುಡ್ಡಿಸ್ಕೊಂಡು ಕೆಲ್ಸಕ್ಕೆ ತಗೊಂಡಿರ್ತಾರೆ. ಜನಗಳು ಯಾರು ಮತ್ತೆ ನಾವು ಬರ್ದಿದೀವಿ ತಗೊಳ್ಳಿ ನೀವು ಕೊಟ್ಟಿದ್ ಬುಕ್ ನ ಅಂತ ಯಾರು ಖಂಡಿತ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ. ಸೊ ಹಂಗಾಗಿ ಇಂತ ಜಾಬ್ ನಮ್ ಕಂಪ್ನಿಯಿಂದ ಪ್ರೊವೈಡ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅವರು ಪ್ರಮೋಟ್ ಮಾಡಿಸ್ತಾರೆ. ದಯಮಾಡಿ ಈ ರೀತಿಯಾಗಿ ಬರುವಂತ ಜಾಬ್ ಗಳನ್ನ ಯಾರು ನಂಬಕ್ ಹೋಗ್ಬೇಡಿ. ನಂಬಿ ನಿಮ್ಮ ದುಡ್ಡನ್ನ ಫಸ್ಟೇ ಕೊಟ್ಟು ಕೆಲ್ಸಕ್ಕಂತೂ ಸೇರಕ್ಕೆ ಹೋಗ್ಬೇಡಿ. ಇದೆಲ್ಲ ಸುಳ್ಳಾಗಿರತ್ತೆ, ಓಕೆನಾ. ಇದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ದುಡ್ಡು ಕೊಟ್ಟು ಸೇರುವಂತಹ ಬೇರೆ ಬೇರೆ ಜೆನ್ಯೂನ್ ಜಾಬ್ಗಳು ಖಂಡಿತವಾಗ್ಲೂ ಇದೆ, ಇಲ್ಲ ಅಂತ ನಾನು ಹೇಳಕ್ ಆಗೋದಿಲ್ಲ. ಸೊ ಆದ್ರೆ ಈ ರೀತಿ ಮೋಸ ಮಾಡುವಂತದ್ದು ನಂಬರ್ 1 ಪೆನ್ಸಿಲ್ ಪ್ಯಾಕಿಂಗ್, ಡ್ರೈ ಫ್ರೂಟ್ಸ್ ಪ್ಯಾಕಿಂಗ್, ಅಥವಾ ಏನ್ ಚಾಕ್ಲೇಟ್ ಪ್ಯಾಕಿಂಗ್, ಅಥವಾ ಇನ್ನೊಂದು ಈಗ ಏನ್ ಹೇಳಿದೆ ಬುಕ್ ರೈಟಿಂಗ್ ಆಗಿರ್ಬೋದು, ಅಥವಾ ಫ್ಲವರ್ ಡೆಕೋರೇಷನ್ ಅಂತ ಹೇಳ್ತಾರೆ. ಸೊ ಇವೆಲ್ಲ ಮಾತ್ರ ಖಂಡಿತವಾಗ್ಲೂ ಮೋಸ ಇರತ್ತೆ, ಓಕೆನಾ. ಖಂಡಿತವಾಗ್ಲೂ ಎಲ್ರಿಗೂ ಆಸೆ ಇರುತ್ತೆ ನಾವು 4 ಸಂಪಾದನೆ ಮಾಡ್ಬೇಕು, ಹೊರಗಡೆ ಹೋಗಿ ನಮ್ಗೆ ದುಡಿಯೋ ಶಕ್ತಿ ಅಂತೂ ಇಲ್ಲ, ಅಥವಾ ಮನೇಲಿ ಮಕ್ಳು ಗಂಡ ಮನೆ ಕೆಲಸ ನೋಡ್ಕೊಳ್ಳೋದ್ರಲ್ಲೇ ನಮ್ ಟೈಮ್ ಮುಗ್ದೋಗ್ಬಿಡುತ್ತೆ, ಅದ್ರಲ್ಲೂ ಹೆಣ್ಮಕ್ಳುಗಳು. ಸೊ ನಮ್ ಗಂಡ ಹೋಗಿ ಹೊರಗಡೆ ದುಡಿತಾ ಇರ್ತಾರೆ, ನಾವು ಮನೇಲಿ ಏನೋ ಒಂದು ಪಾರ್ಟ್ ಟೈಮ್ ಕೆಲಸ ತರ ಮಾಡ್ಕೊಂಡ್ರೆ ನಮಗೂ ಸ್ವಲ್ಪ ಹಣ ಸಿಗುತ್ತಲ್ವಾ, ಮೇಂಟೆನೆನ್ಸ್ ಆಗತ್ತಲ್ಲ ಅಂತ ಹೇಳಿ ಖಂಡಿತ ಆಸೆ ಇಟ್ಕೊಂಡಿರ್ತೀರಾ. ನಮ್ಮತ್ತ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವರು ಥಿಂಕ್ ಮಾಡೋದೇ ಅದನ್ನೇ. ನಾವು ಈ ರೀತಿ ಇರ್ತೀವಿ ಅಂತ ಗೊತ್ತಿದ್ದೆ ಈ ರೀತಿ ಮೋಸ ಮಾಡುವಂತ ಜನಗಳು ಅವರು ದುರುಪಯೋಗ ಪಡಿಸ್ಕೊಂತಾರೆ ನಮ್ ದುಡ್ಡನ್ನ, ಓಕೆನಾ. ಸೊ ಖಂಡಿತ ಜೆನ್ಯೂನ್ ಜಾಬ್ ಗಳು ಬಂದಾಗ ನಾನು ಖಂಡಿತ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಬೆಸ್ಟ್ ನಾನು ನಿಮ್ಗೊಂದು ಐಡಿಯಾ ಹೇಳ್ಬಿಡ್ಲಾ. ಸೊ ನೀವೆಲ್ಲರೂ ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬಿಡಿ. ಸೊ ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ, ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ರೆ ಖಂಡಿತ ಇಲ್ಲ, ಇದ್ರಲ್ಲಿ ಯಾವುದೇ ರೀತಿ ಮೋಸ ಆಗೋದಿಲ್ಲ. ಸೊ ಯೂಟ್ಯೂಬ್ ಅಲ್ಲಂತೂ ಯಾರು ಮೋಸ ಮಾಡಕ್ ಆಗೋದಿಲ್ಲ.
ಪರವಾಗಿಲ್ಲ, ಯಾಕೆಂದ್ರೆ ನಿಮ್ಗೆ ಡೈರೆಕ್ಟ್ ಯೂಟ್ಯೂಬ್ ಕಡೆಯಿಂದಾನೇ ಪೇಮೆಂಟ್ ಬರುತ್ತೆ. ಓಕೆನಾ? ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಆನ್ಲೈನ್ ನಲ್ಲಿ ಜಾಬ್ ಮಾಡ್ಬಿಟ್ಟು ನೀವು ಅರ್ನ್ ಮಾಡಬಹುದು ದುಡ್ಡನ್ನ ಅಂತ ಹೇಳ್ಬಿಟ್ಟು. ಲಕ್ಷಗಟ್ಲೆ ಅರ್ನ್ ಮಾಡಬಹುದು ಇದರಲ್ಲಿ. ಬಿಗಿನರ್ಸ್ ಆಗಿದ್ದೀರಾ ಅಂದ್ರೆ ಮಿನಿಮಮ್ 10,000ದಿಂದ ಹಿಡಿದು 1 ಲಕ್ಷ, 2 ಲಕ್ಷ, 3 ಲಕ್ಷ ಖಂಡಿತವಾಗ್ಲೂ ಗೂಗಲ್ ಇಂದ, ಯೂಟ್ಯೂಬ್ ಇಂದ, ಇನ್ಸ್ಟಾಗ್ರಾಮ್ ಇಂದ, ಫೇಸ್ಬುಕ್ ಇಂದ ಅರ್ನ್ ಮಾಡಬಹುದು. ಸೊ ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ಮುಂದಿನ ದಿನಗಳಲ್ಲಿ ತಿಳಿಸಬೇಕು ಅಂತ ಅನ್ಕೊಂಡಿದೀನಿ. ಬಟ್ ನನಗೆ ಇದೇ ಟೈಮ್ ಸಿಗ್ತಾ ಇಲ್ಲ. ಸೊ ಖಂಡಿತ ಟ್ರೈ ಮಾಡ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿರಿ. ಓಕೆನಾ? ಓಕೆ ಫ್ರೆಂಡ್ಸ್, ಸದ್ಯಕ್ಕೆ ಇವತ್ತಿನ ವಿಡಿಯೋ ಇಷ್ಟೇನೆ. ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ, ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಪುಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ನಾನು ಇದೇ ರೀತಿ ನಿಮ್ಗೆ ಉಪಯೋಗ ಆಗುವಂತ ವಿಷಯಗಳನ್ನ ಮುಂದಿನ ದಿನಗಳಲ್ಲೂ ಕೂಡ ನನ್ನ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಫ್ರೀ ಇರೋ ಟೈಮ್ ನಲ್ಲಿ ಒಂದ್ 10 ರಿಂದ 15 ನಿಮಿಷ ಟೈಮ್ ಕೊಟ್ಟು ನಮ್ಮ ಚಾನಲ್ ನಲ್ಲಿ ವಿಡಿಯೋಸ್ ನ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಮುಂದೆ ಒಂದಿನ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.